ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ, ಆ ವ್ಯಕ್ತಿಯನ್ನು ನಾನು ನಂಬಬಹುದಾ, ಆ ವ್ಯಕ್ತಿಯನ್ನು ನಾವು ಬ್ಲೈಂಡ್ಲಿ ನಂಬಬಹುದಾ ಅಂತ ಹೇಳಿ ಇವತ್ತಿನ ಟಾಪಿಕ್ ಆಗಿರುತ್ತೆ. ಇವತ್ತಿನ ವಿಚಾರ ಯಾವ ವಿಚಾರ ಆಗಿರುತ್ತೆ ಅಂದರೆ, ಆ ವ್ಯಕ್ತಿ ಯಾರಾದರೂ ಆಗಿರಬಹುದು. ಹಸ್ಬೆಂಡ್, ವೈಫ್, ರಿಲೇಷನ್ಶಿಪ್, ಪ್ರೀತಿ ಅಥವಾ ಬಿಸ್ನೆಸ್ ಪಾರ್ಟ್ನರ್, ರಿಲೇಟಿವ್ಸ್, ಯಾರೋ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ. ಆ ವ್ಯಕ್ತಿಯನ್ನು ನಾವು ನಂಬಬಹುದಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ಆ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಅಥವಾ ಅವರ ಫೋಟೋನ ನೋಡ್ತಾ ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ವ್ಯಕ್ತಿನ ನಾವು ನಂಬಬಹುದಾ, ಆ ವ್ಯಕ್ತಿಯ ವ್ಯಕ್ತಿತ್ವ ಯಾವ ರೀತಿ ಇದೆ, ಆ ವ್ಯಕ್ತಿ ಎಂಥ ಗುಣ ಉಳ್ಳವರು, ಆ ವ್ಯಕ್ತಿನ ನಾವು ನಂಬಬಹುದಾ, ಈ ಹೇಳ್ತಾರಲ್ಲ ಕಣ್ಮುಚ್ಚಿ ನಂಬಬಹುದಾ, ಬ್ಲೈಂಡ್ಲಿ ನಂಬಬಹುದಾ ಅಂತ ಕೇಳ್ತಾರಲ್ಲ, ಆ ಪ್ರಶ್ನೆಗೆ ಉತ್ತರ ಇದಾಗಿರುತ್ತೆ. ನಿಮಗೆ ಆ ವ್ಯಕ್ತಿ ವಿಚಾರವಾಗಿ ಕೆಲವೊಂದು ಡೌಟ್ಸ್ ಇರುತ್ತೆ, ಬಟ್ ಕ್ಲಾರಿಫೈ ಇರಲ್ಲ. ಆ ವ್ಯಕ್ತಿ ಅದೇ ಥರನ ಅಥವಾ ನಾನು ಸುಮ್ಮನೆ ಏನೋ ತಿಳ್ಕೊಳ್ತಾ ಇದ್ದೀನಾ ಅನ್ನೋದು ನಿಮ್ಮ ಮನಸ್ಸಿನಲ್ಲಿರುತ್ತೆ. ಸೊ ಅಂಥವ್ರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ನ ಇಟ್ಟಿದ್ದೀನಿ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ನಿಮ್ಮ ಪರ್ಸನ್ ಹೆಸರು, ಆ ವ್ಯಕ್ತಿಯ ಹೆಸರು 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಿ. ಯಾರೆಲ್ಲ ಈ ಸ್ಟೋನ್ ಸೆಲೆಕ್ಟ್ ಮಾಡಿದ್ರು ಆ ಸ್ಟೋನ್ನ ರೀಡಿಂಗ್ ಈಗ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿಯನ್ನು ನೀವು ನಂಬಬಹುದಾ ಅನ್ನೋದೇ ಇವತ್ತಿನ ರೀಡಿಂಗ್. ಆ ವ್ಯಕ್ತಿಯ ಹೆಸರನ್ನ ಹೇಳ್ಕೊಳ್ಳಿ. ಯಾವುದಾದ್ರೂ ಒಂದು ವಿಚಾರದಲ್ಲಿ, ಅಥವಾ ಆ ವ್ಯಕ್ತಿ ಗುಣ ನನಗೆ ಕನ್ಫ್ಯೂಷನ್ ಕೊಡ್ತಾ ಇದೆ, ಆ ವ್ಯಕ್ತಿನ ಯಾವ ರೀತಿ ನಂಬೋದು ಅನ್ನೋದು ಗೊತ್ತಾಗ್ತಾ ಇಲ್ಲ, ಇಂಥವ್ರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಸ್, ಆ ವ್ಯಕ್ತಿಯನ್ನು ನೀವು ನಂಬಬಹುದಾ ಅನ್ನೋದು ಈ ರೀಡಿಂಗಲ್ಲಿ ನೋಡೋದಾದರೆ, ಆ ವ್ಯಕ್ತಿಯನ್ನು ನೀವು ಆರಾಮ್ಸೆ ನಂಬಬಹುದು. ಯಾಕೆಂದರೆ ಅವರು ಮಾತಿನಲ್ಲೂ ಕೂಡ ಅಷ್ಟೇ ಚಾಣಾಕ್ಷರು ಅಂತ ತೋರಿಸುತ್ತೆ. ಇಲ್ಲಿ ಒಂದಷ್ಟು ಈ ವ್ಯಕ್ತಿಯಿಂದ ನಿಮಗೆ ಹೆಲ್ಪ್ ಮಾಡುವಂಥ ವ್ಯಕ್ತಿ ಅಂತಲೂ ಅನಿಸುತ್ತೆ. ಆದಷ್ಟು ಇವರು ದೇವರನ್ನು ತುಂಬಾ ನಂಬುವಂಥ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಒಂದು ಲೀಡರ್ ರೀತಿ ಕಾಣಿಸ್ಕೊಳ್ಳೋದಕ್ಕೆ ಕೂಡ ಶುರು ಆಗ್ತಾರೆ. ಇಲ್ಲಿ ನೀವು ಯಾವ ರೀತಿ ಇರ್ತೀರಲ್ಲ ಅದೇ ರೀತಿ ಈ ವ್ಯಕ್ತಿ ಇರ್ತಾರೆ ಅಂತಲೇ ತೋರಿಸುತ್ತೆ. ಅಂದರೆ ನೀವು ಯಾವ ರೀತಿ, ನೀವು ಪ್ರೀತಿ ಕೊಟ್ಟರೆ ನಿಮ್ಮನ್ನು ಪ್ರೀತಿಯಿಂದನೇ ಗೆಲ್ತಾರೆ, ಅಥವಾ ನೀವೇನಾದರೂ ಅವ್ರನ್ನ ಒಂದಷ್ಟು ಸಿಟ್ಟಿಂದ ಆಗಿರಬಹುದು, ದ್ವೇಷದಿಂದ ಗೆಲ್ತೀನಿ ಅಂತ ಹೋದರೆ ಅವರು ಕೂಡ ನೀವು ಯಾವ ರೀತಿ ಇರ್ತೀರಿ ಅದೇ ರೀತಿಯೇ ಆ ವ್ಯಕ್ತಿ ಆಗೋಗ್ತಾರೆ ಅಂತಲೇ ಹೇಳಬಹುದು. ಇಲ್ಲಿ ನಾನು ನಿಮ್ಮ ಎನರ್ಜಿನೂ ಚೆಕ್ ಮಾಡಿ ನೋಡೋದಾದರೆ ಒಂದಷ್ಟು ನೀವು ಅನುಮಾನಗಳೇ ಜಾಸ್ತಿ ಪಡ್ತೀರಾ ಆ ವ್ಯಕ್ತಿ ಮೇಲೆ ಅಂತಲೇ ಹೇಳ್ಬೋದು. ಆ ವ್ಯಕ್ತಿಯ ವ್ಯಕ್ತಿತ್ವದ ವಿಚಾರ ನಾನು ನೋಡೋದಕ್ಕೆ ಹೋದರೆ, ಆ ವ್ಯಕ್ತಿಯ ವ್ಯಕ್ತಿತ್ವ ಒಂದಷ್ಟು ಈಗೋ ಇದೆ, ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಅಂದರೆ ಭಗವಂತನ ಆಶೀರ್ವಾದ ಕೂಡ ಅವ್ರ ಮೇಲಿದೆ, ಭಗವಂತನಿಗೂ ಕೂಡ ಇವ್ರು ನಂಬ್ತಾರೆ. ಸಾಕಷ್ಟು ನಿಮಗಿಂತ ಹೆಚ್ಚು ವಿಚಾರಗಳು ಗೊತ್ತಿರುವಂಥ ವ್ಯಕ್ತಿಯಾಗಿರ್ತಾರೆ. ಯಾರದೇ ಬಗ್ಗೆ ಆಗಿರಬಹುದು, ಏನೇ ಇರಬಹುದು, ಈ ವ್ಯಕ್ತಿ ಒಂದಷ್ಟು ಕೂಲಂಕುಷವಾಗಿ ಯೋಚನೆ ಮಾಡಿ ಮಾತಾಡುವಂಥ ವ್ಯಕ್ತಿ ಆಗಿರ್ತಾರೆ ಅಂತ ಹೇಳಬಹುದು. ಇವರು ಒಂದಷ್ಟು ಪ್ಯಾಷನ್ ರೀತಿ, ಒಂದಷ್ಟು ಲೀಡರ್ ರೀತಿ ಕಾಣಿಸ್ಕೊಳ್ತಾರೆ. ಇವ್ರ ಮಾತು ಕೂಡ ಅಷ್ಟೇ ಕಟುವಾಗಿರುತ್ತೆ ಅಂತಲೂ ಹೇಳ್ಬೋದು. ಅವರ ಕೆಲವೊಂದು ಸಲ ಮಾತಿನಿಂದ ಹರ್ಟ್ ಆಗೋ ಸಾಧ್ಯತೆನೂ ಇರುತ್ತೆ. ಯಾಕೆಂದರೆ ಅವರು ನೇರ ಮಾತಾಡ್ತಾರೆ. ಅವ್ರಿಗೆ ಐಸ್ ರೀತಿ ಮಾತಾಡೋದಕ್ಕೆ ಬರಲ್ಲ, ಐಸ್ ಇಡೋದು ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲ ಮಾತಾಡೋದಕ್ಕೆ ಬರಲ್ಲ ಈ ವ್ಯಕ್ತಿಗೆ ಅಂತಲೇ ತೋರಿಸುತ್ತೆ. ಇಲ್ಲಿ ನಿಮ್ಮ ವಿಚಾರಕ್ಕೆ ಬಂದಾಗ ಒಂದು ಒಳ್ಳೆ ವಿಶ್ವಾಸನ ಅವರು ಗೆದ್ದಿದ್ದಾರೆ ನಿಮ್ಮ ಹತ್ರ ಅಂತಲೇ ಹೇಳ್ಬಹುದು. ಅವರು ಅಂಥ ಕ್ಯಾರೆಕ್ಟರ್ ಇರೋದ್ರಿಂದನೇ ಕೂಡ ನೀವು ಕೂಡ ಅಟ್ರಾಕ್ಟ್ ಆಗ್ತೀರಾ ಅಂತಲೇ ತೋರಿಸುತ್ತೆ. ಇಲ್ಲಿ ಒಂದಷ್ಟು ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ಒಂದಷ್ಟು ನಿಮ್ಮ ಎನರ್ಜಿ ಯಾವುದೋ ಹಣಕಾಸಿನ ವಿಚಾರದಲ್ಲಿ ಆಗಿರಬಹುದು, ಫಿನಾನ್ಷಿಯಲಿ ವಿಚಾರದಲ್ಲಿ ಸ್ಟ್ರಗಲ್ ಮಾಡ್ತಿದ್ದೀರಿ, ಕೆಲಸದ ವಿಚಾರದಲ್ಲೂ ಕೂಡ ಸ್ಟ್ರಗಲ್ ಮಾಡ್ತಿದ್ದೀರಿ ಅಂತ ಹೇಳ್ಬೋದು. ಕೆಲವೊಂದು ಸಲ ನನ್ನ ಕೈಯಲ್ಲಿ ಏನೂ ಆಗದೇ ಇಲ್ವೇನೋ ಅನ್ನೋ ರೀತಿ ನೀವು ಒಂದಷ್ಟು ಫೀಲ್ ಮಾಡ್ಕೊಳ್ಳೋದು ಕೂಡ ಇದೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಮಾತುಗಳಿಂದ ಈ ವ್ಯಕ್ತಿಗೆ ಹರ್ಟ್ ಆಗತ್ತೆ ಅಂತ ಹೇಳ್ಬೋದು. ಆ ವ್ಯಕ್ತಿತ್ವ ಯಾವ ರೀತಿ ಏನು ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಈ ವ್ಯಕ್ತಿಗೆ ನೀವೇನು ಡ್ಯಾಮೇಜ್ ಮಾಡ್ತೀರಾ ಅನ್ನೋದು ನಾನು ಹೇಳಬೇಕಾಗತ್ತಲ್ಲ.
ಸೊ ಈ ವ್ಯಕ್ತಿಗೆ ನೀವೇ ಮಾತಿನಲ್ಲಿ ಸಿಕ್ಕಾಪಟ್ಟೆ ಹರ್ಟ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು. ಬಟ್ ಅಷ್ಟೇ ನಿಮ್ಗೆ ಅವ್ರ ಮೇಲೆ ಕಾಳಜಿ ಇದೆ, ಕನ್ಸರ್ನ್ ಇದೆ, ಎಲ್ಲ ಇದೆ. ಬಟ್ ಆದ್ರೂ ಕೂಡ ಒಂದಷ್ಟು ಚುಚ್ಚಿ ಮಾತನಾಡೋ ರೀತಿ ಅವ್ರನ್ನ ತಗೊಂಡು ಹೋಗ್ಬಿಡ್ತೀರಿ. ಇನ್ನು ಇನ್ನು ಔಟ್ಕಮ್ ಬಂದು 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಏನಾದ್ರೂ ನಿಮ್ ಜೊತೆ ಮಾತಾಡೋದು ಬಿಟ್ರು ಕೂಡ ನಿಮ್ಗೆ ಅದನ್ನ ತಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಸೊ ಈ ವ್ಯಕ್ತಿಯಿಂದ ನಿಮ್ಗೆ ಯಾವಾಗ್ಲೂ ಖುಷಿನೇ ಇರತ್ತೆ. ಈ ವ್ಯಕ್ತಿಯೊಟ್ಟಿಗೆ ಕಾಲ ಕಳೆಯೋದಾಗಿರ್ಬೋದು, ಟೈಮ್ ಕಾಲಹರಣ ಮಾಡೋದು ಕೂಡ ಆಗಿರಬಹುದು. ಈ ವ್ಯಕ್ತಿಯಿಂದ ಒಂದಷ್ಟು ಖುಷಿನೇ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿರತ್ತೆ. ಈ ವ್ಯಕ್ತಿಯನ್ನ ನೀವು ನಂಬಬಹುದಾ ಅಂತ ನೋಡೋದಾದ್ರೆ ಹೌದು, ಆರಾಮ್ಸೆ ನಂಬಬಹುದು. ಈ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹ ವ್ಯಕ್ತಿ ಆಗಿರ್ತಾರೆ ಅಂತಾನೆ ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಆ ವ್ಯಕ್ತಿಯನ್ನ ನಂಬಬಹುದಾ ಅಂತ ಹೇಳಿದ್ರೆ ಹೌದು, ನೀವು ಈ ವ್ಯಕ್ತಿಯನ್ನ ಆರಾಮಾಗಿ ನಂಬಬಹುದು ಅಂತಾನೆ ತೋರಿಸುತ್ತೆ. ಈ ವ್ಯಕ್ತಿಗೆ ನೀವು ಯಾವ ರೀತಿ ಇರ್ತೀರಿ ಅದೇ ರೀತಿ ಈ ವ್ಯಕ್ತಿ ಇರ್ತಾರೆ ಅಂತಾನು ಹೇಳ್ತೀವಿ. ಸೊ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ನೋಡೋಣ. ಆ ವ್ಯಕ್ತಿಯನ್ನ ನೀವು ನಂಬಬಹುದಾ ಅಂತೇಳಿ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ನೆನ್ಪು ಮಾಡಿಕೊಂಡು ಅಥವಾ ಆ ವ್ಯಕ್ತಿ ಫೋಟೋನ ನೋಡಿಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡ್ಬೇಕಾಗತ್ತೆ. ಓಕೆ, ಆ ವ್ಯಕ್ತಿಯನ್ನ ನೀವು ನಂಬಬಹುದಾ? ವರ್ಲ್ಡ್ ಕಾರ್ಡ್ ಬಂದಿದೆ, ಪೇಜ್ ಆಫ್ ಕಪ್ಸ್ ಬಂದಿದೆ. ಈ ವ್ಯಕ್ತಿ ಬೇಗ ಎಲ್ಲರನ್ನು ಡೀಲ್ ಮಾಡುವಂತ ವ್ಯಕ್ತಿ, ಎಲ್ಲರನ್ನು ಅವ್ರತ್ತ ಸೆಳೆಯುವಂತ ವ್ಯಕ್ತಿ. ಹಾಗೆ ಇವ್ರ ಮಾತುಗಳು ಕೇಳ್ತಾ ಹೋದ್ರೆ ನೀವೇ ಮರಳಾಗ್ತೀರಿ ಅಂತ ತೋರಿಸುತ್ತೆ. ಹಾಗೆ ಈ ವ್ಯಕ್ತಿ ಒಂದಷ್ಟು ಹಠ ಸ್ವಭಾವ ಉಳ್ಳವರು ಅಂತಾನೆ ತೋರಿಸ್ತಾ ಇದೆ. ಈ ವ್ಯಕ್ತಿ ಯಾವ ರೀತಿ ಮನಸ್ಸು, ಈ ವ್ಯಕ್ತಿನ ನಂಬಬಹುದಾ ಅಂತ ಹೇಳಿದ್ರೆ ನಂಬಬಹುದು, ಆದ್ರೆ ಚಂಚಲ ಮನಸ್ಸು ವಿಪರೀತ ಇದೆ. ಯಾರನ್ನೇ ಆಗಿರ್ಬೋದು ಮಾತಲ್ಲಿ ಮರಳು ಮಾಡುವಂತ ಕೆಪಾಸಿಟಿ ಇವ್ರಿಗಿದೆ. ಹಾಗೆ ಒಂದಷ್ಟು ವಾತ್ಸಲ್ಯ ತುಂಬಿರುವಂತ ವ್ಯಕ್ತಿಯಾಗಿರ್ತಾರೆ. ಜನ ಇವ್ರನ್ನ ಅಟ್ರಾಕ್ಟ್ ಆಗೋದು ನಿಜ. ಒಂದಷ್ಟು ಇವರು ಹಣದ ವ್ಯಾಮೋಹ ಜಾಸ್ತಿ ಇದೆ ಅಂತಾನೆ ಹೇಳಬಹುದು. ಹಾಗೆ ಒಂದಷ್ಟು ಎಮೋಷ್ನಲ್ಲಿನೂ ಗೆದ್ದು ಬಿಡ್ತಾರೆ. ಅಂದ್ರೆ ಜನಗಳ ಹತ್ರ ಎಮೋಷ್ನಲ್ ಆಗಿ ಈ ವ್ಯಕ್ತಿ ಗೆಲ್ತಾರೆ ಅಂತ ಹೇಳ್ಬೋದು. ಈಗ ಕೆಲವ್ರು ಮಾತಾಡಿದಾಗ ಅಷ್ಟೊಂದು ನಂಬಿಕೆ ಇರಲ್ಲ. ಕೆಲವರು ಅತ್ತಾಗಿರ್ಬೋದು, ಮಾತಾಡುವಾಗಾಗಿರ್ಬೋದು, ಕೆಲವ್ರನ್ನ ಈಸಿಯಾಗಿ ಯಾರು ನಂಬಲ್ಲ. ಬಟ್ ಆದ್ರೆ ನೀವು ಯಾವ ವ್ಯಕ್ತಿ ವಿಚಾರವಾಗಿ ನೋಡ್ತಿದ್ದೀರಿ ಆ ವ್ಯಕ್ತಿ ಮಾತಾಡಿದ್ರೆ ಸಾಕು ಎಲ್ಲರನ್ನು ನಂಬಿಸ್ಬಿಡ್ತಾರೆ. ಆ ವ್ಯಕ್ತಿ ಸುಳ್ಳು ಹೇಳಿದ್ರು ಕೂಡ ಬೇರೆಯವರು ನಂಬುವ ಸಾಧ್ಯತೆ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನಿಮ್ಮ ಎನರ್ಜಿ ನೋಡೋದಕ್ಕೆ ಬಂದ್ರೆ ನಾನು ಈಗಿನ ಸಮಯದಲ್ಲಿ ನಿಮ್ಮ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ ದುಡುಕ್ತೀರಿ. ಬಟ್ ಆದ್ರೆ ಈಗಿನ ಸಮಯದಲ್ಲಿ ತುಂಬಾ ಖುಷಿ ವಿಚಾರಗಳು ನಿಮ್ಮ ಹತ್ತಕ್ಕೆ ಬರುವಂಥದ್ದಿದೆ. ನಾನು ನಂದೆ ಅನ್ನೋ ಅಹಮ್ಮು ಕೂಡ ಒಂದಷ್ಟಿದೆ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೋಗ್ತೀರಿ, ಬಟ್ ಈ ವ್ಯಕ್ತಿನ ನಂಬಿ ಹೋಗೋದ್ರಿಂದ ನೀವು ಮನಸ್ಸಿಗೆ ನೋವು ಅನುಭವಿಸ್ತೀರಿ. ಬಟ್ ಈ ವ್ಯಕ್ತಿ ಇರೋದೇ ಹೀಗೆ, ಎಲ್ಲರ ಹತ್ರ ಚೆನ್ನಾಗಿದ್ಕೊಂಡು, ಎಲ್ಲರ ಹತ್ರ ಖುಷಿಯಾಗಿ ಮಾತಾಡ್ಕೊಂಡು, ಎಲ್ಲರ ಜೊತೆಗೂ ಅವರು ಒಂದು ಫ್ರೆಂಡ್ಲಿ ನೇಚರಲ್ಲಿ ಇರ್ತಾರೆ. ಹಾಗೆ ಕೆಲವರು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಳಾಗಿರ್ಬೋದು, ಇವರನ್ನ ಅಟ್ರಾಕ್ಟ್ ಆಗ್ತಾರೆ ಬೇಗ. ಅದರಿಂದ ನೀವು ಮನಸ್ಸಿಗೆ ನೋವು ಮಾಡ್ಕೊಳ್ಳೋದಾಗಿರಬಹುದು, ಅಥವಾ ನಿಮಗೆ ಅದು ಒಂದೊಂದು ಸಲ ಏನಾಗ್ತಿದೆ, ಗೊಂದಲಕ್ಕೆ ಶುರು ಆಗ್ತಾ ಇದೆ. ಇವ್ರನ್ನ ಯಾವ ರೀತಿ ನಂಬೋದು, ಇವ್ರನ್ನ ನಂಬೇಕಾ ಬೇಡವಾ ಅನ್ನೋ ರೀತಿನೂ ಹೋಗ್ತೀರಿ. ಹಾಗೆ ನೀವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಇವರೊಟ್ಟಿಗೆ ಅಂತ ಹೋದ್ರೆ ಒಂದು ಚಿಕ್ಕ ಭಯನೂ ಕಾಡುತ್ತೆ. ಇವ್ರೇನು ಲೈಫ್ ಲಾಂಗ್ ನಮ್ಮ ಜೊತೆಗೆ ಇರ್ತಾರಾ, ಅಥವಾ ಇವರಿಂದ ಮೋಸ ನಡೆಯುತ್ತಾ, ಈ ರೀತಿ ಎಲ್ಲ ಥಿಂಕ್ ಮಾಡ್ತೀರಿ ಅಂತಾನೆ ಹೇಳುತ್ತೆ. ಸೊ ಈ ವ್ಯಕ್ತಿನ ನೀವು ನಂಬಬಹುದಾ ಅಂತ ಹೇಳಿದ್ರೆ ಈ ವ್ಯಕ್ತಿ ಎಲ್ಲರೊಟ್ಟಿಗೂ ಒಂದೇ ರೀತಿ ಇರೋದ್ರಿಂದ ಸಡನ್ ಆಗಿ ನೀವು ನಂಬುವಂತ ವಿಚಾರಗಳು ಬೇಡ. ಏಕೆಂದ್ರೆ ನಿಮ್ದು ಆಕ್ಚುಲಾಗಿ ಯಾರನ್ನು ನಂಬಿದ್ರು ಬಿಟ್ರು ಕೂಡ ನಿಮ್ಮ ಲೈಫ್ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರೋದ್ರಿಂದ ನಿಮ್ಮ ಹತ್ರ ಕೂಡ ಎಲ್ಲರೂ ಆಕರ್ಷಿತರಾಗ್ತಾರೆ. ಇಲ್ಲಿ ಈ ವ್ಯಕ್ತಿನೇ ನೀವು ನಂಬ್ಕೊಂಡು ಹೋಗ್ತೀನಿ, ಈ ವ್ಯಕ್ತಿಯಿಂದನೇ ಯಾವ್ದಾದ್ರು ಒಂದು ಕೆಲಸಗಳನ್ನ ಮಾಡ್ತೀನಿ ಅಂತ ಅಂದಾಗ ನಿಮ್ಮ ಮನಸ್ಸಿಗೆ ನೋವು ಇರುತ್ತೆ. ಯಾಕೆ ಅಂದ್ರೆ ಈ ವ್ಯಕ್ತಿ ನೀವು ಅನ್ಕೊಂಡಿರೋ ರೀತಿ ಇರಲ್ಲ.
ಈ ವ್ಯಕ್ತಿನ ನೀವು ಯಾವುದೋ ಬೇರೆ ರೀತಿ ನೀವು ಮಾತಾಡೋದಕ್ಕೆ ಹೋದ್ರೆ ಈ ವ್ಯಕ್ತಿನೇ ನಿಮ್ಮ ಹತ್ರ ಬೇರೆ ರೀತಿ ಇದು ಮಾಡ್ತಾರೆ. ನೀವು ಹಿಂಗೆ ಇರಬೇಕು ಅಂತ ನೀವು ಕೇಳ್ಕೊಳ್ಳೋದಕ್ಕೆ ಹೋದಾಗ ನಾನು ಹಿಂಗಿರೋಲ್ಲ ಅನ್ನೋ ಥರನೇ ಇದು ಮಾಡ್ತಾರೆ. ಕೆಲವು ಟೈಮು ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಇವರು ಧಕ್ಕೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೀವು ಅತಿಯಾಗಿ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಳ್ಳೋದು ಈ ವ್ಯಕ್ತಿ ವಿಚಾರವಾಗಿ. ಆ ವಿಚಾರದಿಂದ ನಿಮ್ಮ ಮನಸ್ಸಿಗೆ ನೋವು ಉಂಟಾಗೋದು, ಈ ವ್ಯಕ್ತಿಯಿಂದ ಇದೆಲ್ಲ ಆಗುತ್ತೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಈ ವ್ಯಕ್ತಿ ವಿಚಾರವಾಗಿ ನೀವು ಈ ಹಿಂದೆ ಆಗಿರಬಹುದು, ಇನ್ನು ಮುಂದೆ ಆಗಿರಬಹುದು, ಕೆಲವೊಂದಷ್ಟು ನೋವುಗಳನ್ನ ತಿಂತೀರಿ ಅಂತಲೂ ತೋರಿಸುತ್ತೆ. ಈ ವ್ಯಕ್ತಿ ಒಂದಷ್ಟು ಹಠ ಸಿಟ್ಟಿನ ಸ್ವಭಾವದವರು. ನಾನು ಹೇಳ್ದೆ ಅಲ್ವಾ, ನೀವು ಅದನ್ನ ಮಾಡಬೇಡ ಅಂದ್ರೆ ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳೋರು, ಇದನ್ನ ಮಾಡಬೇಡ ಅಂತ ಹೇಳಿದ್ರೆ ಇದನ್ನೇ ಮಾಡ್ತೀನಿ ಅಂತ ಹೇಳೋರು. ಸೊ ಹಾಗಾಗಿ ಈ ವ್ಯಕ್ತಿಯಿಂದ ನಿಮ್ಮ ಮನಸ್ಸಿಗೆ ತುಂಬಾನೇ ನೋವು ಉಂಟಾಗುತ್ತೆ ಅಂತಾನೆ ತೋರಿಸುತ್ತೆ ಇಲ್ಲಿ. ಈ ವ್ಯಕ್ತಿನ ನಂಬಿಕೊಂಡು ಯಾವುದೇ ಕೆಲಸಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದ್ರೆ ನೀವು ಯಾರು ನಂಬಲಿ ಬಿಡಲಿ, ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೊಳ್ಳಿ. ಯಾಕೆಂದ್ರೆ ನಿಮ್ಗೆ ಯಶಸ್ಸು ಅನ್ನೋದು ಈಗ ಆಲ್ರೆಡಿ ಇನ್ನು 2 ರಿಂದ 3 ತಿಂಗಳಲ್ಲಿ ನಿಮಗೆ ಸಿಗುತ್ತೆ. ಈ ವ್ಯಕ್ತಿ ವಿಚಾರದಲ್ಲಿ ನೀವು ನಂಬಬಹುದಾ ಅಂತ ಹೇಳಿದ್ರೆ ನಂಬಬಹುದು, ಆದರೆ ಅತಿಯಾಗಿ ಅಲ್ಲ. ಈ ವ್ಯಕ್ತಿ ಯಾವಾಗ ಬೇಕಾದ್ರೂ ಟರ್ನ್ ಆಗುವಂತ ಸಾಧ್ಯತೆ ಇದೆ. ಯಾವಾಗ ಬೇಕಾದ್ರೂ ಯಾವ ರೀತಿ ಉಲ್ಟಾ ಬೇಕಾದ್ರೂ ಮಾತಾಡುವಂತ ಸಾಧ್ಯತೆ ಇದೆ. ಸೊ ಈ ವ್ಯಕ್ತಿನ ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ ಅಂತ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ನೆಕ್ಸ್ಟ್ ಮುಂದೆ ಬರುವ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.